ಅಜ್ಞಾನದ ಕಡೆಗೆ ಮುಖ ಮಾಡಿದಾಗ, ಅಜ್ಞಾನದ ಕಡೆಗೆ ಎಲ್ಲರೂ ಮೊರೆ ಹೋದಾಗ ಮತ್ತೆ ಈ ಸಮಾಜವನ್ನ ಜ್ಞಾನದ ಕಡೆಗೆ ತರಬೇಕು ಅಂತ ತಿಳ್ಕೊಂಡು ಹೇಳಿ 1909ರಲ್ಲಿ ಮಧ್ವೀರ ಶೈವ ಶಿವಯೋಗ ಮಂದಿರ ಸಂಸ್ಥೆಯನ್ನು ತೆಗೆದು ಕನ್ನಡ ನಾಡಿನ ಮಠ ಮಂದಿರಗಳಿಗೆ ಮತ್ತೊಮ್ಮೆ ಶಕ್ತಿಯನ್ನು ಕೊಟ್ಟಂತವರು ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳು, ಹಾನಗಲ್ಲ ಕುಮಾರ ಶಿವಗಳು. ನೀವೆಲ್ಲರೂ ವೇದಿಕೆಯ ಬಲಬದಿ ಹಿಂದೆ ದೊಡ್ಡ ಫೋಟೋ ನೋಡ್ತೀರಿ, ಹಾನಗಲ್ಲ ಜೋರ್ದು ಅವರಿದ್ದಾರೆ ಅಂತ ತಿಳ್ಕೊಂಡು ಹೇಳಿ ಕನ್ನಡ ನಾಡಿನಲ್ಲಿ ಮಠ ಮಂದಿರಗಳು ಉಳಿದು ಅವರು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡದೆ ಹೋಗಿದ್ರೆ, ಕನ್ನಡ ನಾಡಿನ ಪುಣ್ಯ ಭೂಮಿಯಲ್ಲಿ ಜನ್ಮವನ್ನು ತಾಳದೆ ಹೋಗಿದ್ರೆ ಬಹುಶಃ ನಾವ್ ಯಾರು ಸ್ವಾಮಿಗಳನ್ನ ಕಾಣ್ತಾ ಇರಲಿಲ್ಲ, ಶಿಕ್ಷಣವಂತರಾಗ್ತಾ ಇರಲಿಲ್ಲ, ಸಂಗೀತವನ್ನ ಕಾಣ್ತಾ ಇರಲಿಲ್ಲ. ಇವತ್ತೆಲ್ಲರೂ ಮಹಿಳೆಯರು ಶಿಕ್ಷಣವನ್ನ ಕಲಿತಾ ಇದ್ದೀರಿ ಅಂತಂದ್ರೆ ಮಠ ಮಂದಿರಗಳ ಕೊಡುಗೆ, ವಿರಕ್ತ ಪೀಠಗಳ ಗುರುಪೀಠಗಳ ಕೊಡುಗೆ ಎಷ್ಟು ಈ ಸಮಾಜಕ್ಕಿದೆ ಅಂದ್ರೆ ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು.